ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದು ಕೋವಿಡ್ ವಿರುದ್ಧ ಹೋರಾಟದಲ್ಲಿ ದೇಶದ ಆರ್ಥಿಕತೆಗೆ ಪುನಶ್ಚೇತನ ನೀಡುವ ಕೇಂದ್ರ ಸರ್ಕಾರದ 20 ಲಕ್ಷ ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ನ 5ನೇ ಹಾಗೂ ಕೊನೆಯ ಹಂತದ ಉಪಕ್ರಮಗಳ ವಿವರ ನೀಡಿದ್ದು, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಗ್ರಾಮೀಣ ಮತ್ತು ನಗರ ಆರೋಗ್ಯ ಯೋಜನೆ, ಶಿಕ್ಷಣ ಸಂಬಂಧಿತ ಸುಧಾರಣೆ, ವಾಣಿಜ್ಯ ಕಂಪನಿಗಳ ಕಾಯ್ದೆಯಡಿ ತಿದ್ದುಪಡಿ, ಸುಗಮ ವಾಣಿಜ್ಯ, ಸಾರ್ವಜನಿಕ ಉದ್ದಿಮೆಗಳು ಹಾಗೂ ರಾಜ್ಯ ಸರ್ಕಾರಗಳ ಸಂಪನ್ಮೂಲ ಕುರಿತಂತೆ 7 ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿದರು. ಈ ಕುರಿತು ಒಂದು ವರದಿ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ವಿವರ ನೀಡಿದ ನಿರ್ಮಲಾ ಸೀತಾರಾಮನ್, 40,000 ಕೋಟಿ ರೂಪಾಯಿಗಳ ಹೆಚ್ಚುವರಿ ಹಣವನ್ನು ಒದಗಿಸಲಾಗಿದ್ದು, ಕೋವಿಡ್ ಹಿನ್ನೆಲೆಯಲ್ಲಿ ತಮ್ಮ ಗ್ರಾಮಗಳಿಗೆ ಮರಳಿರುವ ವಲಸೆ ಕಾರ್ಮಿಕರಿಗೆ ತಮ್ಮ ಗ್ರಾಮದ ಸುತ್ತಮುತ್ತ ಉದ್ಯೋಗ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಆರೋಗ್ಯ ಮೂಲಸೌಕರ್ಯ ವರ್ಧನೆ ಬಗ್ಗೆ ವಿವರ ನೀಡಿದ ಅವರು, ಕೋವಿಡ್ ಹಿನ್ನೆಲೆಯಲ್ಲಿ ಆರೋಗ್ಯ ವಲಯದ ಮೂಲಸೌಕರ್ಯವನ್ನು ಉತ್ತಮಪಡಿಸಲಾಗುತ್ತಿದೆ. ಯಾವುದೇ ರೀತಿಯ ಆರೋಗ್ಯ ಸವಾಲುಗಳನ್ನು ಎದುರಿಸಲು ನಗರ ಮತ್ತು ಗ್ರಾಮೀಣ ಪ್ರದೇಶದ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಲಾಗುತ್ತಿದೆ ಎಂದರು. ಎಲ್ಲಾ ಜಿಲ್ಲೆಗಳಲ್ಲೂ ಸಾಂಕ್ರಾಮಿಕ ರೋಗ ಚಿಕಿತ್ಸಾ ವಿಭಾಗ ನಿರ್ಮಿಸಲಾಗುವುದು. ಜೊತೆಗೆ ಎಲ್ಲಾ ಬ್ಲಾಕ್ ಮಟ್ಟದಲ್ಲಿ ಸೋಂಕು ರೋಗಗಳ ಪತ್ತೆ ಸಹಿತ ಸಮಗ್ರ ಪ್ರಯೋಗಾಲಯ ಮತ್ತು ಸಾರ್ವಜನಿಕ ಆರೋಗ್ಯ ಘಟಕ ಸ್ಥಾಪಿಸಲಾಗುವುದು ಎಂದರು. ಸುಗಮ ವಾಣಿಜ್ಯಕ್ಕಾಗಿ ಇತ್ತೀಚಿನ ಸಾಂಸ್ಥಿಕ ಕಾನೂನು ಕ್ರಮಗಳ ಬಗ್ಗೆ ವಿವರಿಸಿದ ಅವರು, ಪ್ರಸಕ್ತ ಕೋವಿಡ್ ಸನ್ನಿವೇಶದಲ್ಲಿ ಆನ್ಲೈನ್ ಶಿಕ್ಷಣಕ್ಕೆ ಸರ್ಕಾರ ಒತ್ತು ನೀಡಿದ್ದು, ಸ್ವಯಂ ಪ್ರಭಾ ಡಿಟಿಎಚ್ ವಾಹಿನಿಯ ಜೊತೆಗೆ 3 ವಾಹಿನಿಗಳು ಈಗಾಗಲೇ ಮನೆಯಲ್ಲೇ ಶಿಕ್ಷಣ ಕಲಿಕೆಗೆ ನೆರವಾಗಿವೆ. ನೇರ ಸಂವಾದದ ಅವಕಾಶದೊಂದಿಗೆ ಆನ್ಲೈನ್ ಕಲಿಕೆಯನ್ನು ಮತ್ತಷ್ಟು ಬಲಪಡಿಸಲಾಗುವುದು ಎಂದರು. ಒಂದು ದೇಶ ಒಂದು ಡಿಜಿಟಲ್ ವೇದಿಕೆ ಅಡಿ ದೀಕ್ಷಾದ ಈ ಪಾಠಶಾಲೆಯಲ್ಲಿ 200 ಹೊಸ ಪುಸ್ತಕಗಳನ್ನು ಸೇರ್ಪಡೆ ಮಾಡಲಾಗಿದ್ದು, ಗ್ರಾಮೀಣ ವಿದ್ಯಾರ್ಥಿಗಳು ಕೂಡ ಈ ಕಲಿಕೆಯಿಂದ ವಂಚಿತರಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇದರ ಜೊತೆಗೆ ಶಾಲಾ ಶಿಕ್ಷಣಕ್ಕೆ ಸಮುದಾಯ ರೇಡಿಯೋ ಮತ್ತು ಟಿವಿ ಮೂಲಕ ದೃಷ್ಟಿ, ಶ್ರವ್ಯ ಮತ್ತು ವಾಕ್ಚೇತನ ದಿವ್ಯಾಂಗರಿಗೂ ಶಿಕ್ಷಣ ಮುಂದುವರಿಕೆಗೆ ಕ್ರಮ ಕೈಗೊಳ್ಳಲಾಗಿದ್ದು, 1ರಿಂದ 12ನೇ ತರಗತಿವರೆಗಿನ ಮಕ್ಕಳಿಗಾಗಿ ಪ್ರತಿ ತರಗತಿಗೆ 1 ವಾಹಿನಿಯಂತೆ 12 ಹೊಸ ವಾಹಿನಿಗಳ ಸೇರ್ಪಡೆ ಮಾಡಲಾಗುವುದು ಎಂದರು. ಸುಗಮ ವಾಣಿಜ್ಯದಡಿ ಕಡ್ಡಾಯವಾಗಿ ನಡೆಸಬೇಕಾದ ಸರ್ವ ಸದಸ್ಯರ ಸಭೆ, ಸಾಮಾನ್ಯ ಮಹಾಸಭೆಗಳನ್ನು ಆನ್ಲೈನ್ ಮೂಲಕ ನಡೆಸಲು ಈ ಮತದಾನ ಮಾಡಲು ಅವಕಾಶ ನೀಡಲಾಗಿದೆ ಎಂದರು. ಲಾಕ್ಡೌನ್ ಅವಧಿಯಲ್ಲಿ ಹಲವು ಉದ್ಯಮಗಳು ಬಾಧಿತವಾಗಿದ್ದು, ಅವುಗಳಿಗೆ ಐಬಿಸಿ ಸಂಬಂಧಿತ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಸೂಕ್ಷ್ಮ, ಸಣ್ಣ, ಮಧ್ಯಮ ಕೈಗಾರಿಕೆಗಳಿಗೆ ದಿವಾಳಿತನ ಪ್ರಕ್ರಿಯೆ ಸ್ಥಗಿತಗೊಳಿಸಲು ಕನಿಷ್ಠ ಮಿತಿಯನ್ನು 1 ಲಕ್ಷದಿಂದ 1 ಕೋಟಿ ರೂಪಾಯಿಗಳಿಗೆ ಹೆಚ್ಚಳ ಮಾಡಲಾಗಿದೆ. ಬಾಕಿಗಳ ವಿಚಾರದಲ್ಲೂ ವಿನಾಯಿತಿ ನೀಡಲಾಗಿದ್ದು, ಹಲವು ಗಡುಗಳನ್ನು ವಿಸ್ತರಿಸಲಾಗಿದೆ ಎಂದರು. ಕಂಪನಿಗಳ ಕಾಯ್ದೆಯಡಿ ನಿಯಮ ಉಲ್ಲಂಘನೆಗಳಿಗೆ ಇದ್ದ ಅಪರಾಧೀಕರಣ ಸ್ವರೂಪವನ್ನು ಕೈಬಿಡಲಾಗಿದೆ. ಹಲವು ಸಾಜ್ಞೆಯ ಅಪರಾಧಗಳ ಪಟ್ಟಿಯಿಂದ ಹಲವು ಸೆಕ್ಷನ್ಗಳನ್ನು ತೆಗೆದುಹಾಕಲಾಗಿದೆ. ಇದು ಕಂಪನಿಗಳ ಶೋಷಣೆ ತಪ್ಪಿಸಿ ಸುಗಮ ವಾಣಿಜ್ಯಕ್ಕೆ ಅವಕಾಶ ನೀಡುತ್ತದೆ ಎಂದು ತಿಳಿಸಿದರು. ಸಾರ್ವಜನಿಕ ವಲಯದ ಉದ್ದಿಮೆಗಳ ನೀತಿಯ ಬಗ್ಗೆ ವಿವರಿಸಿದ ಅವರು, ಸಾರ್ವಜನಿಕ ವಲಯದ ಉದ್ದಿಮೆಗಳು ಮುಂದುವರಿಯಲಿವೆ. ಜೊತೆಗೆ ಈ ವಲಯಗಳಲ್ಲಿ ಖಾಸಗಿಯವರ ಪ್ರವೇಶಕ್ಕೂ ಅವಕಾಶ ನೀಡಲಾಗುವುದು. ವಿಲೀನಗಳ ಮೂಲಕ ವ್ಯೂಹಾತ್ಮಕ ವಲಯದಲ್ಲಿ 4 ಸಾರ್ವಜನಿಕ ವಲಯದ ಉದ್ದಿಮೆಗಳು ಮಾತ್ರ ಉಳಿಯಲಿವೆ ಎಂದು ತಿಳಿಸಿದರು. ಕೊನೆಯ ಉಪಕ್ರಮದ ಬಗ್ಗೆ ವಿವರ ನೀಡಿದ ಅವರು, ರಾಜ್ಯಗಳು ಹಣಕಾಸಿನ ಕೊರತೆ ಅನುಭವಿಸುತ್ತಿವೆ. ಕೋವಿಡ್-19ನಿಂದಾಗಿ ರಾಜ್ಯಗಳಿಗೆ ಆದಾಯ ಕೊರತೆಯಾಗಿರುವ ಹಿನ್ನೆಲೆಯಲ್ಲಿ ಅವುಗಳಿಗೆ ನೆರವಾಗಲು ನಿರ್ಮಲಾ ಸೀತಾರಾಮನ್ ಹಲವು ಕ್ರಮಗಳನ್ನು ಪ್ರಕಟಿಸಿದ್ದಾರೆ. ರಾಜ್ಯಗಳಿಗೆ ಓವರ್ ಡ್ರಾಫ್ಟ್ ಪಡೆಯಲು ನೆರವು ನೀಡಲಾಗಿದೆ. ಜಿಎಸ್ಡಿಪಿ ಅಡಿ ಪ್ರಸ್ತುತ 3% ಸಾಲ ಪಡೆಯಲು ಅವಕಾಶವಿದೆ. ಇದನ್ನು 5% ಹೆಚ್ಚಿಸಲಾಗಿದೆ. ಆ ಮೂಲಕ ರಾಜ್ಯಗಳಿಗೆ ಹೆಚ್ಚಿನ ಸಾಲ ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. 3ರಿಂದ 3.5ರವರೆಗೆ ಸಾಲಕ್ಕೆ ಯಾವುದೇ ಷರತ್ತು ಇಲ್ಲ. ಆದರೆ ಉಳಿದ 1.5ರಷ್ಟು ಸಾಲಕ್ಕೆ ಷರತ್ತುಗಳು ಅನ್ವಯಿಸಲಿದ್ದು,
ನಿರ್ದಿಷ್ಟ ಸುಧಾರಣೆಗಳನ್ನಾಧರಿಸಿ ಸಾಲಕ್ಕೆ ಅವಕಾಶ ನೀಡಲಾಗಿದ್ದು 4 ಕಂತುಗಳಲ್ಲಿ ಸಾಲಕ್ಕೆ ಅನುಮೋದನೆ ನೀಡಲಾಗುವುದು ಎಂದು ತಿಳಿಸಿದರು. ಪ್ರಧಾನಮಂತ್ರಿಯವರು ನಿರ್ಭರ ಭಾರತ ಅಂದರೆ ಸ್ವಾವಲಂಬಿ ಭಾರತದ ಪರಿಕಲ್ಪನೆಯ ಬಗ್ಗೆ ಹೇಳಿದ ಸಂದರ್ಭದಲ್ಲಿ ಸಂಕಷ್ಟದ ಈ ಸನ್ನಿವೇಶವನ್ನು ಅವಕಾಶವಾಗಿ ಬಳಸಿಕೊಳ್ಳುವ ಕುರಿತು ಹೇಳಿದ್ದರು ಎಂಬುದನ್ನು ಸ್ಮರಿಸಿದರು. ಎಲ್ಲ ವಲಸೆ ಕಾರ್ಮಿಕರನ್ನು ಅವರವರ ತವರು ರಾಜ್ಯಗಳಿಗೆ ಮರಳಲು ಕೇಂದ್ರ ಸರ್ಕಾರ ವಿಶೇಷ ಶ್ರಮಿಕ ರೈಲುಗಳ ವ್ಯವಸ್ಥೆ ಮಾಡಿದ್ದು, 85% ಪ್ರಯಾಣ ವೆಚ್ಚವನ್ನು ರೈಲ್ವೆಯ ಮೂಲಕವೇ ಭರಿಸಲಾಗುತ್ತಿದೆ. ರಾಜ್ಯಗಳು ಕೇವಲ 15% ಮಾತ್ರ ನೀಡುತ್ತಿವೆ. ಯಾವುದೇ ರಾಜ್ಯ ವಲಸೆ ಕಾರ್ಮಿಕರನ್ನು ಕಳುಹಿಸಲು ಅಥವಾ ಕರೆಸಿಕೊಳ್ಳಲು ರೈಲು ಸೇವೆ ಕೋರಿದರೆ ಒದಗಿಸಲು ಸಿದ್ಧ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಇಂದು ಸ್ವಾಭಿಮಾನಿ ಭಾರತದ ವಿಶೇಷ ಪ್ಯಾಕೇಜ್ನ ವಿವರ ನೀಡುತ್ತಿದ್ದ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಕಾಂಗ್ರೆಸ್ ಪಕ್ಷ ಈ ವಿಚಾರದಲ್ಲಿ ಅನಗತ್ಯ ರಾಜಕೀಯ ಮಾಡುತ್ತಿದೆ. ಯಾವುದೇ ಕಾಂಗ್ರೆಸ್ ಆಡಳಿತ ಇರುವ ರಾಜ್ಯ ಅಥವಾ ಅದರ ಮಿತ್ರ ಪಕ್ಷ ಆಡಳಿತದಲ್ಲಿರುವ ರಾಜ್ಯಗಳು ಇನ್ನೂ ಹೆಚ್ಚಿನ ರೈಲುಗಳ ಸೇವೆಗೆ ಬೇಡಿಕೆ ಇಡಲಿ, ಒದಗಿಸಲು ರೈಲ್ವೆ ಸಚಿವಾಲಯ ಸಿದ್ಧವಿದೆ ಎಂದರು. और ट्रेन मंगवाएं और माइग्रेंट्स को ट्रेन में बिठा करके उनके अपने घर भेजें. दुख लग रहा है, दुख हो रहा है. 1500 ರೈಲುಗಳು ಸನ್ನದ್ಧ ಸ್ಥಿತಿಯಲ್ಲಿದ್ದು, ಯಾವುದೇ ರಾಜ್ಯದಿಂದ ಬೇಡಿಕೆ ಬಂದ 3 ಗಂಟೆಯಲ್ಲಿ ಅವರು ಸೂಚಿಸಿದ ನಿಲ್ದಾಣಕ್ಕೆ ರೈಲು ಕಳುಹಿಸಲು ಸಿದ್ಧವಿದೆ. ವಿಶೇಷ ರೈಲಿನಲ್ಲಿ ವಲಸೆ ಕಾರ್ಮಿಕರಿಗೆ ಉಚಿತ ಊಟ ಮತ್ತು ನೀರನ್ನು ಒದಗಿಸಲಾಗುತ್ತಿದೆ. ಯಾರೊಬ್ಬರಿಂದಲೂ ಪ್ರಯಾಣದ ವೆಚ್ಚವನ್ನು ಕೇಳಿಲ್ಲ, ಇದು ಸತ್ಯವಲ್ಲ ಎಂದರು. है पॉलिटिक्स बनाना. हाथ जोड़ करके मैं कांग्रेस पार्टी के अध्यक्ष सोनिया गांधी जी से मांग रही हूं, लेट अस स्पीक रेस्पॉन्सिबली, लेट अस डील विद आवर माइग्रेंट्स मोर रेस्पॉन्सिबली.